ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ವಾತಿ ಸ್ವ್ಯಾಗ್. ನಾನು ನಿಮ್ಮ ಸ್ವಾತಿ. ಇವತ್ತಿನ ವಿಡಿಯೋದಲ್ಲೇ ನಾನು ನಿಮಗೆ ಮಕ್ಕಳ ಆಲ್ ಟೈಮ್ ಫೇವ್ರೇಟ್ ಆದ ವೆಜ್ ಮೊಮೋಸನ್ನು ಹೇಗೆ ಮಾಡೋದಂತ ತಿಳಿಸ್ಕೊಡ್ತೆ. ಇವತ್ತು ನಾನು ಯಾವ ಮೆಥಡಲ್ಲಿ ಮೊಮೋಸ್ ಮಾಡೋದು ಹೇಳ್ಕೊಟ್ಟಿದ್ದೆ, ಸೇಮ್ ಮೆಥಡಲ್ಲಿ ನೀವು ಮನೇಲಿ ಮೊಮೋಸ್ ಮಾಡಿದ್ರೆ ಸ್ಟ್ರೀಟಲ್ಲಿ ಸಿಗೋ ಥರನೇ ಮೊಮೋಸನ್ನು ಮಾಡ್ಕೊಳ್ಬೋದು. ಅದಕ್ಕಿಂತ ಹೆಚ್ಚು ಆರೋಗ್ಯಕರವಾದ ಮತ್ತು ರುಚಿಕರವಾದ ಮೊಮೋಸನ್ನು ಮಾಡಬಹುದು. ಫ್ರೆಂಡ್ಸ್, ನಾನು ನಿಮಗೆ ಇದ್ರ ಜೊತೆಗೆ ಖಾರವಾದ ಮೊಮೋಸ್ ಚಟ್ನಿಯನ್ನು ಕೂಡ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೆ. ಈ ಮೊಮೋಸ್ ಮತ್ತು ಖಾರ ಚಟ್ನಿಯ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡೋದಂತ ತಿಳ್ಕೊಂಡ್ವಾ ಬನ್ನಿ. ಫ್ರೆಂಡ್ಸ್, ನಾನಿಲ್ಲಿ 1 ಕಪ್ ಮೈದಾ ಹಿಟ್ಟನ್ನು ತೊಗೊಂಡಿದ್ದೆ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡೆ. ಈಗ ನೀರನ್ನು ಆ್ಯಡ್ ಮಾಡ್ತಾಯಿದ್ದೆ. ನೀರು ನಾವು ಒಂದೇ ಸತಿ ಹಾಕ್ಕೊಳ್ಬಾರ್ದು, ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ಕಲಿಸ್ಕೊಬೇಕು. ನಾವು ಈ ಹಿಟ್ಟನ್ನು ನಾರ್ಮಲಿ ಚಪಾತಿ ಹಿಟ್ಟಿಗೆ ಯಾವ ಹದಕ್ಕೆ ಕಲಿಸ್ಕೊತೇವೆ ನೋಡಿ, ಅದೇ ಹದಕ್ಕೆ ಕಲಿಸ್ಕೊಬೇಕು. ಈ ರೀತಿ ಕಲಸಾದ್ರ ಮೇಲೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿ ಈ ಥರ ಸ್ವಲ್ಪ ನಾದ್ಕೊಬೇಕು. ಆಮೇಲೆ ನಾವು ಒಂದು ಒದ್ದೆ ಬಟ್ಟೆಯನ್ನು ತೊಗೊಂಡು ಈ ಹಿಟ್ಟನ್ನು ಈ ರೀತಿ ಸರಿಯಾಗಿ ಪ್ಯಾಕ್ ಮಾಡಿ ಫ್ರಿಜ್ನಲ್ಲಿ 1 ಗಂಟೆಗಳ ಕಾಲ ಇಡಬೇಕು. ನಾನಿಲ್ಲಿ ಮೊಮೋಸಿನ ಒಳಗಡೆ ಸ್ಟಫಿಂಗಿಗೋಸ್ಕರ 1 ಚಿಕ್ಕ ಕ್ಯಾಬೇಜು, 1 ಕ್ಯಾರೆಟ್, 1 ಕ್ಯಾಪ್ಸಿಕಮ್, 4 ನೀರುಳ್ಳಿ ಮತ್ತು ಸ್ಪ್ರಿಂಗ್ ಆನಿಯನನ್ನು ತಗೊಂಡಿದ್ದೆ. ಕ್ಯಾಬೇಜನ್ನು ನಾವು ಈ ರೀತಿಯಾಗಿ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು. ನಾನು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ತಗೊಂಡು ಅದಕ್ಕೆ ಉಪ್ಪು ಹಾಕಿದ್ದೆ. ಆಮೇಲೆ ಅದನ್ನು ಚೆನ್ನಾಗಿ ಕುದಿ ಬರೆಸಿ ಗ್ಯಾಸನ್ನು ಆಫ್ ಮಾಡಿಕೊಂಡೆ. ಈಗ ನಾವು ಹೆಚ್ಚಿಟ್ಟ ಕ್ಯಾಬೇಜನ್ನು ಆ ಬಿಸಿ ನೀರಿನಲ್ಲೇ ಹಾಕ್ಕೊಳ್ಬೇಕು. ಒಂದು 2 ನಿಮಿಷದ ನಂತರ ಬಿಸಿ ನೀರಲ್ಲಿರುವ ಕ್ಯಾಬೇಜನ್ನು ಒಂದು ಬಟ್ಟೆಯಲ್ಲಿ ಹಾಕಿ ಈ ರೀತಿಯಾಗಿ ನೀರು ಮತ್ತು ಕ್ಯಾಬೇಜನ್ನು ಸೋಸ್ಕೊಬೇಕು. ನಾವು ಈ ರೀತಿಯಾಗಿ ಕ್ಯಾಬೇಜನ್ನು ತೊಳ್ಕೊಳೋದ್ರಿಂದ ಕ್ಯಾಬೇಜಲ್ಲಿರುವ ಕೆಮಿಕಲ್ ಅಂಶ ಕೂಡ ಹೋಗುತ್ತೆ. ನಾವಿಲ್ಲಿ ಕ್ಯಾಬೇಜ್ ಇರ್ಬೋದು, ಕ್ಯಾರೆಟ್, ಕ್ಯಾಪ್ಸಿಕಮ್ ಮತ್ತು ಸ್ಪ್ರಿಂಗ್ ಆನಿಯನ್ನ ಏಕದಮ್ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು. ಇದೆಲ್ಲವನ್ನು ಒಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಈ ವೆಜಿಟೇಬಲ್ಸನ್ನು ನಾವು ಎಲ್ಲಿಯೂ ಬಿಸಿ ಮಾಡ್ಕೊಳ್ಳೋದು ಬೇಡ. ನಾನಿಲ್ಲಿ ಆನಿಯನನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ. ಒಂದು ಪಾತ್ರೆಯನ್ನು ತೊಗೊಂಡು ಅದಕ್ಕೊಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿ ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಸ್ವಲ್ಪ ಹಸಿ ವಾಸನೆ ಅದರ ಹೋಗೋ ತನಕ ಫ್ರೈ ಮಾಡ್ಕೊಬೇಕು. ಅದಕ್ಕೆ ಆನಿಯನ್ ಹಾಕಿ 2 ನಿಮಿಷಗಳ ಕಾಲ ಮಿಕ್ಸ್ ಮಾಡಿ ಗ್ಯಾಸನ್ನು ಆಫ್ ಮಾಡಬೇಕು. ಅದಕ್ಕೆ ಈ ವೆಜಿಟೇಬಲನ್ನು ಮಿಕ್ಸ್ ಮಾಡ್ಕೊಬೇಕು. ಈ ವೆಜಿಟೇಬಲ್ ಮಿಶ್ರಣಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಫ್ಲೇಕ್ಸ್, 1 ಟೇಬಲ್ ಸ್ಪೂನ್ ಆಗುವಷ್ಟು ಆರಿಗ್ಯಾನೋ, 1 ಟೇಬಲ್ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರನ್ನು ಹಾಕ್ಕೊತಾ ಇದ್ದೆ. ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಚಿಕನ್ ಸುಕ್ಕ ಪೌಡರ್ ಹಾಕ್ಕೊತಾ ಇದ್ದೆ. ನಿಮ್ಗೆ ಇಷ್ಟ ಅನಿಸಿದ್ರೆ ಇದಕ್ಕೆ ನೀವು ಮ್ಯಾಗಿ ಮಸಾಲೆಯನ್ನು ಹಾಕ್ಕೊಳ್ಬೋದು ಅಥವಾ ಯಾವುದಾದ್ರೂ ಚೈನೀಸ್ ನೂಡಲ್ ಪೌಡರ್ಗಳನ್ನು ಕೂಡ ಹಾಕ್ಕೊಳ್ಬೋದು. ನಿಮ್ಮ ಇಷ್ಟ ಬಂದ ಯಾವುದೇ ಮಸಾಲೆಯನ್ನು ಕೂಡ ಹಾಕ್ಕೊಳ್ಬೋದು. ನಾನು ಖಾರ ಚಟ್ನಿ ಮಾಡಲಿಕ್ಕೆ 5 ಮಧ್ಯಮ ಗಾತ್ರದ ಟೊಮ್ಯಾಟೊನ್ನು ಮೇಲ್ಗಡೆ ಭಾಗದಲ್ಲಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ ಒಂದು ಪಾತ್ರೆಯಲ್ಲಿ ನೀರನ್ನು ತಗೊಂಡು 4ರಿಂದ 5 ಒಣಮೆಣಸನ್ನು ಹಾಗೆ ಒಂದು 7-8 ಬೆಳ್ಳುಳ್ಳಿ, ಅದ್ರ ಜೊತೆಗೆ 5 ಟೊಮ್ಯಾಟೊನ ಹಾಕಿ ಒಂದು 5 ನಿಮಿಷಗಳ ಕಾಲ ಅದನ್ನು ಬಿಸಿ ಮಾಡಬೇಕು. ಆವಾಗ ಟೊಮ್ಯಾಟೊ ಮೇಲ್ಗಡೆ ಸಿಪ್ಪೆ ತೆಗಿಲಿಕ್ಕೆ ಬರುತ್ತೆ. ಈ ರೀತಿ ಸಿಪ್ಪೆಯನ್ನು ತೆಗೆದಿಟ್ಕೊಳ್ಬೇಕು. ಈ ಬೇಯಿಸಿದ ಟೊಮ್ಯಾಟೊ, ಬೆಳ್ಳುಳ್ಳಿ ಮತ್ತು ಒಣಮೆಣಸನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ಗಟ್ಟಿಯಾಗಿ ರುಬ್ಬಿಟ್ಕೊಳ್ಬೇಕು. ನಾವೀಗ ಒಂದು ಪಾತ್ರೆಯನ್ನು ತೊಗೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಬೇಕು. 1 ಟೇಬಲ್ ಸ್ಪೂನ್ ಆಗುವಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಫ್ರೈ ಮಾಡಿಕೊಂಡು ಅದಕ್ಕೆ ರುಬ್ಬಿಟ್ಟ ಮಸಾಲೆಯನ್ನು ಹಾಕಿ ಅದನ್ನು ಚೆನ್ನಾಗಿ ಕುದಿ ಬರೆಸ್ಬೇಕು. ಈ ರೀತಿ ಮಸಾಲೆ ಕುದಿ ಬಂದ ನಂತರ ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಸೋಯಾ ಸಾಸ್, 1 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಟೊಮ್ಯಾಟೊ ಸಾಸನ್ನು ಹಾಕ್ಕೊಂಡಿದ್ದೆ. ನಾನಿಲ್ಲಿ ಅರ್ಧ ಲಿಂಬೆಹಣ್ಣನ್ನು ಸೇರಿಸ್ಕೊಂಡಿದ್ದೆ. ನೀವು ಲಿಂಬೆಹಣ್ಣು ಅಲ್ಲದೆ ಇದ್ದರೆ ವಿನಿಗರ್ ಹಾಕೋದ್ರಿಂದ 1 ತಿಂಗಳ ಕಾಲ ಹಾಳಾಗದಿದ್ದಾಗ ಕೂಡ ಇಡ್ಬೋದು. ಈಗ ಖಾರವಾದ ಟೊಮ್ಯಾಟೊ ಚಟ್ನಿ ರೆಡಿಯಾಗಿದೆ. ಈ ಹಿಟ್ಟು ಕಲಸದ ಮೇಲೆ ನಾನು 1 ಗಂಟೆಗಳ ಕಾಲ ಇದನ್ನು ಫ್ರಿಜ್ನಲ್ಲೇ ಇಟ್ಟಿದ್ದೆ. ಈಗ ಹಿಟ್ಟು ತುಂಬ ಮೆತ್ತಗಾಗಿತ್ತು ನೋಡಿ. ಇದನ್ನು ನಾನು ಚಿಕ್ಕದಾಗಿ ಬೋಲ್ಸ್ ಥರ ಮಾಡ್ಕೊಂಡಿದ್ದೆ. ನಾವು 1 ಕಪ್ ಹಿಟ್ಟಲ್ಲೇ ಒಂದು 20 ಆಗುವಷ್ಟು ಮೊಮೋಸನ್ನು ಮಾಡ್ಕೊಳ್ಬಹುದು. ನಾವು ಈ ಥರ ಹೊಳಿಬೇಕು. ಇದು ಒಂದು ಅಂಗೈ ಅಗಲದಷ್ಟು ದೊಡ್ಡದಾಗಿ ಮಾಡ್ಕೊಬೇಕು. ನಾವು ಹೊಳೆದ ಹಿಟ್ಟನ್ನು ಎಡಗೈಯ ತೋರು ಬೆರಳು ಮತ್ತು ಹೆಬ್ಬೆರಳಿನ ಮಧ್ಯೆ ಇಟ್ಕೊಂಡು ಅದರೊಳಗೆ ಸ್ಟಫಿಂಗನ್ನು ಹಾಕ್ಕೊಬೇಕು. ಆಮೇಲೆ ಅದರ ಮಧ್ಯಭಾಗದಲ್ಲಿ ಪ್ರೆಸ್ ಮಾಡಿ ಈ ರೀತಿ
ಸ್ಲೋಲಿ ನೆರಿಗೆ ಮಾಡ್ತಾ ಬರಬೇಕು. ನಾವು ಬಲಗೈಯಲ್ಲೇ ಆ ಸ್ಟಫಿಂಗನ್ನು ಪ್ರೆಸ್ ಮಾಡ್ತಾ ಇರಬೇಕು. ಆಮೇಲೆ ಈ ರೀತಿ ಸ್ಟೆಪ್, ನಾವು ಸಾರಿ ಸ್ಟೆಪ್ ತೆಗೆದ ರೀತಿ ಸ್ಟೆಪ್ ತೆಗಿತಾ ಬರಬೇಕು. ನೋಡಿ, ಎಂಡ್ ಬಂದಾಗ ಇಲ್ಲೇ ಪ್ರೆಸ್ ಮಾಡ್ಕೊಬೇಕು. ಆಮೇಲೆ ಈ ಮೊದಲ ಮತ್ತು ಎರಡನೇ ಇದನ್ನು ಚೆನ್ನಾಗಿ ಈ ರೀತಿ ಪ್ರೆಸ್ ಮಾಡಬೇಕು. ನೋಡಿ, ಮೊಮೋಸ್ ರೆಡಿಯಾಗಿತ್ತು. ಇದು ಒಂದು ಮೆಥಡ್. ಆದರೆ ಇನ್ನೊಂದು ಮೆಥಡ್ ತುಂಬ ಈಸಿಯಾಗಿ ಯಾರಾದರೂ ಹೊಸಬರು ಮಾಡೋದಿದ್ದರೆ ಅವರಿಗೆ ಈ ಮೆಥಡಲ್ಲಿ ಮಾಡ್ಬೋದು. ನಾವು ಲಟ್ಟಿಸ್ಕೊಂಡ ಹಿಟ್ಟಿನ ಮಧ್ಯಭಾಗದಲ್ಲೇ ಸ್ಟಫಿಂಗನ್ನು ಹಾಕಿ ಅದರ ಎರಡೂ ತುದಿಯನ್ನು ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಬೇಕು. ಅಂದರೆ ನಿಮಗೆ ಕರೆಕ್ಟ್ ಅರ್ಧ ಚಂದ್ರಾಕೃತಿ ಬಂದಿರುತ್ತೆ. ಆಮೇಲೆ ಅದರ ಎರಡೂ ತುದಿಗಳನ್ನು ಈ ರೀತಿ ಪ್ರೆಸ್ ಮಾಡ್ಕೊಬೇಕು. ಆವಾಗ ಈ ರೀತಿ ಈಸಿಯಾಗಿ ಮೊಮೋಸನ್ನು ಮಾಡ್ಕೊಳ್ಬಹುದು. ನೀವು ಮೊದಲು ಹೇಳಿದ ಮೆಥಡಲ್ಲಿ ಬೇಕಾದರೂ ಮಾಡ್ಬೋದು, ಈ ರೀತಿ ಬೇಕಾದರೂ ಮಾಡ್ಬೋದು. ಈಗ ನಾವು ಸ್ಟೀಮರಲ್ಲೇ ಇದನ್ನು ಬಿಸಿ ಮಾಡ್ಕೊಬೇಕು. ನನ್ನ ಕೈಯಲ್ಲಿ ಮೊಮೋ ಸ್ಟೀಮರ್ ಇಲ್ಲದೆ ಇರೋದ್ರಿಂದ ನಾನು ಇಡ್ಲಿ ಬೇಯಿಸುವ ಅಟ್ಟೆಯಲ್ಲೇ ಇದನ್ನು ಬೇಯಿಸ್ಕೊತಾ ಇದ್ದೆ. ನಾವು ಬಿಸಿ ನೀರನ್ನು ಒಂದು ಸ್ವಲ್ಪ ನೀರು ಕುದಿ ಬಂದ್ರ ಮೇಲೆ ಅಟ್ಟೆಯಲ್ಲೇ ಮೊಮೋಸನ್ನು ಇಟ್ಟು ಒಂದು 10 ರಿಂದ 15 ನಿಮಿಷಗಳ ಕಾಲ ಚಿಕ್ಕ ಉರಿಯಲ್ಲೇ ಅದನ್ನು ಬೇಯಿಸಬೇಕು. ಆವಾಗ ಮೊಮೋಸ್ ಚೆನ್ನಾಗಿ ಬೇಯುತ್ತೆ. ಅದರ ಹೊರಗಿನ ಔಟ್ ಕವರ್ ಕೂಡ ಚೆನ್ನಾಗಿ ಬರುತ್ತೆ, ಒಳಗಡೆ ಕೂಡ ಬೆಂದಿರುತ್ತೆ. ನೋಡಿ, ಬಿಸಿ ಬಿಸಿಯಾದ ಮೊಮೋಸ್ ರೆಡಿ ಆಯಿತು. ಇದು ಖಾರ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇವತ್ತಿನ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.